ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ನ 8ನೇ ಘಟಿಕೋತ್ಸವವು ಜ್ಞಾನ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ನಡೆಯಿತು. ಘಟಿಕೋತ್ಸವದಲ್ಲಿ 1864 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನವನ್ನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಮೆರಿಕಾದ ಟೆಕ್ಸಾಸ್ನಲ್ಲಿನ A&M ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪ್ರೊಫೆಸರ್ JN ರೆಡ್ಡಿ ಅವರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದಂತಹ ಕುಲಪತಿಯವರು ಡಾಕ್ಟರ್ MR ಜಯರಾಮ್ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ನಿಂದ ಪದವಿಯನ್ನು ಪಡ್ಕೊಳ್ಳೋದು ಅಂದ್ರೆ ಅದು ಸಣ್ಣ ಸಾಧನೆ ಅಲ್ಲ. ಇದು ವರ್ಷಗಳ ಕಠಿಣ ಪರಿಶ್ರಮ ಆಗಿರುತ್ತೆ. ಸ್ಥಿರತೆ ಮತ್ತು ಶ್ರೇಷ್ಠವಾದದನ್ನ ಸಾಧಿಸಬೇಕು ಎಂಬ ಬದ್ಧತೆ ಆಗಿರುತ್ತೆ. ನಿಮ್ಮ ಪ್ರಯಾಣವು ಲೆಕ್ಕವಿಲ್ಲದಷ್ಟು ಗಂಟೆಗಳ ಅಧ್ಯಯನ, ಪರಿಶೋಧನೆ ಮತ್ತು ವೈಯಕ್ತಿಕ ಬೆಳವಣಿಗೆಯಿಂದ ಆಗಿದೆ ಅಂತ ವಿಶ್ ಮಾಡಿದ್ರು. As all of you know, the Ramaya University of Applied Sciences, established in 2014, has grown leaps and bounds and started with 8 faculties, and subsequently we have almost reached 13, and we are going forward. Now with 13 faculties, our truly multidisciplinary university housing many institutions like engineering, medical, pharmacy, dental, physiotherapy, hospitals, and others. Our university concentrates not only on academics but also gives a lot of importance for skill development. I'd like to tell you how important this skill development is all about. Just let me give a statistics from Karnataka. It is not much difference when you talk of all India. ದೇಶ ಹಾಗೂ ರಾಜ್ಯದಲ್ಲಿ ಕೊರೋನಾ ಸೋಂಕು ಏರಿಕೆ ಕಾಣ್ತಾ ಇದೆ. ರಾಜ್ಯದಲ್ಲಿ ಇವತ್ತು 173 ಕೊರೋನಾ ಪಾಸಿಟಿವ್ ಕೇಸ್ ದಾಖಲಾಗಿತ್ತು. 702ಕ್ಕೆ ಸಕ್ರಿಯ ಕೇಸ್ ಏರಿಕೆಯಾಗಿದೆ. ಇನ್ನು 2 ಸಾವಾಗಿದ್ರೆ 37 ಜನ ಗುಣಮುಖರಾಗಿದ್ದಾರೆ. ಬೆಂಗಳೂರಿನಲ್ಲಿ 82 ಸೋಂಕು, 2 ಸಾವಾಗಿದೆ. ಉಳಿದಂತೆ ಮೈಸೂರಿನಲ್ಲಿ 16, ದಕ್ಷಿಣ ಕನ್ನಡದಲ್ಲಿ 13, ಹಾಸನದಲ್ಲಿ 9 ಹಾಗೂ ಮಂಡ್ಯ, ಚಿಕ್ಕಬಳ್ಳಾಪುರದಲ್ಲಿ ತಲಾ 6 ಕೇಸ್ ದಾಖಲಾಗಿದೆ. ಮತ್ತೊಂದು ಕಡೆ ಹೊಸ ವರ್ಷದಲ್ಲಿ ಕೊರೋನಾ ಸ್ಫೋಟಗೊಳ್ಳುವ ಆತಂಕ ಇದ್ದು ಸರ್ಕಾರಿ ಹಾಗೂ ಖಾಸಗಿ ಮೆಡಿಕಲ್ ಕಾಲೇಜು ಬೆಡ್ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಒಟ್ಟು 1,30,136 ಬೆಡ್ಗಳನ್ನ ಆರೋಗ್ಯ ಇಲಾಖೆ ಸಜ್ಜುಗೊಳಿಸ್ತಾ ಇದೆ. ಇನ್ನು ಜನವರಿ ಮೊದಲ ವಾರದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಫ್ಲೂ ವ್ಯಾಕ್ಸಿನ್ ಅನ್ನ ಕೂಡ ಕೊಡಿಸಲಾಗ್ತಾ ಇದೆ.